ಈ ಪುಸ್ತಕ ಭಂಡಾರದಲ್ಲಿ 117 ಅಂಶಗಳು ಅಂದರೆ ಪ್ಯಾರಾಗಳಿದೆ. ನಾನು ಕಂಡಿದ್ದು GST ಆದಾಯ ರಾಜ್ಯದಲ್ಲಿ ಹೆಚ್ಚಿದೆ ಅನ್ನೋದೊಂದು ಬಿಟ್ರೆ ಉಳಿದ ವಿಚಾರಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿದೆ ಅಂತ ನನ್ನ ಭಾವನೆ. ಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ಒಂದು ಕಾವ್ಯ ಬರೆದಿದ್ದಾರೆ. ಅದೊಂದು ಭಾವಗೀತೆ. ಭೋಜೇಗೌಡರಿಗೆ ಕಾವ್ಯ ಆಡಕ್ಕೆ ಬರುತ್ತೆ, ನನಗೆ ಬರಲ್ಲ, ಓದ್ಬೇಕಷ್ಟೇ. ನಾನು ಎದೆ ತುಂಬಿ ಹಾಡುವೆನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಅದನ್ನು ನೀವು ಹೇಳಿಕೊಳ್ಳಿರಿ ಆಮೇಲೆ. ಆದರೆ ರಾಜ್ಯಪಾಲರು ನನಗನ್ಸಿದಂಗೆ ಎದೆ ತುಂಬಿ ಆಡ್ಲೂ ಇಲ್ಲ. ನಾವಲ್ಲಿ ಕುಳಿತಿದ್ದ ನಾವು ಮನವಿಟ್ಟು ಕೇಳಲೂ ಇಲ್ಲ. ಆದರೆ ಇನ್ನೊಂದಿದೆ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ. ಹಾಡುವುದು ಅನಿವಾರ್ಯ, ಕೇಳುವುದು ನನಗೆ ಕರ್ಮ ಅಂತ. ಇದು ಬಹಳ ಚೆನ್ನಾಗಿತ್ತು. ಅವರಿಗೆ ಅನಿವಾರ್ಯ. ನಮ್ಮ ಹೇಳುವಾಗ ನಮ್ಮ ಸದಸ್ಯರೇ ಹೇಳಿದ್ರು, ಸರ್ಕಾರ, ಒಂದು ನಿಮಿಷ, ಸರ್ಕಾರ ನಾವು ಒಂದು ಡ್ರಾಫ್ಟ್ ಅನ್ನ ಅವ್ರಿಗೆ ಕೊಟ್ಟಿದ್ವಿ ಅಂತ ಅವರೇ ಹೇಳಿದ್ರು. ನಾನು ಅದನ್ನ ಹೇಳಬೇಕಾಗಿತ್ತು, ಅವರೇ ಹೇಳಿದ್ರು. ಅದನ್ನು ಓದುವುದು ಅವರಿಗೆ ಅನಿವಾರ್ಯ. ಜಂಟಿ ಸದನ ಕರೀತಕ್ಕಂಥದ್ದು ಸಹಜ, ಅದರಿಂದ ನಾವಲ್ಲಿ ಕುಳಿತು ಕೇಳುವುದು ಅನಿವಾರ್ಯ. ಈ ಪರಿಸ್ಥಿತಿಯನ್ನು ನಾವಲ್ಲಿ ನೋಡಿದ್ವಿ. ಆದರೆ ಎಲ್ಲ ಕಡೆಯಲ್ಲೂ ಬೆಳವಣಿಗೆ ಉತ್ತಮವಾಗಿದೆ, ಎಲ್ಲರೂ ಸಂತುಷ್ಟರಾಗಿದ್ದಾರೆ. ಈ ವಿಚಾರಗಳೆಲ್ಲ ಬಂತು. ಬಹಳ ಸಂತುಷ್ಟವಾಗಿದ್ರೆ ಈ ನೌಕರರು ದಯಾಮರಣ ಯಾಕೆ ಕೇಳ್ತಾರೆ? ನಮಗೆ ದಯಾಮರಣ ಕೊಟ್ಟುಬಿಡಿ. 16 ನೌಕರರು ದಯಾಮರಣ ಕೇಳ್ತಿದ್ದಾರೆ. ನಿನ್ನೆ ತಾನೇ ಮುಖ್ಯಮಂತ್ರಿಗಳನ್ನ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಭೇಟಿ ಮಾಡಿದ್ದಾರೆ. ಸ್ವಾಮಿ, 40% ಅಲ್ಲ 60% ಆಗ್ಬಿಟ್ಟಿದೆ, ನಾವು ಹೇಗೆ ಮಾಡಬೇಕು? ಇನ್ನೂ ನಮಗೆ ಕೋಟಿಗಟ್ಟಲೆ ಬಿಲ್ ಬಾಕಿ ಇದೆ. ಸುಮಾರು 60,000 ಕೋಟಿ ಏನು ಹೇಳಿದರು, ಅದೆಲ್ಲ ಹಣ ಬಂದಿಲ್ಲ. ಕಾಂಟ್ರಾಕ್ಟರ್ಸು ಅವರು ಕೂಡ ಕೆಲವರು ನಮಗೆ ವಿಷ ಕೊಟ್ಬಿಡಿ, ದಯಾಮರಣ ಕೊಟ್ಬಿಡಿ ಅಂತ ಕೂಡ ಕೇಳಿದ್ದಾರೆ. ಇಲ್ಲ, ನಾವು ಮಾತಾಡೋಣ. ಈಗ ಅಲ್ಲ, ನೀವೆಲ್ಲ ಮಾತಾಡೋವಾಗ ಏನ್ ಮಾಡ್ತೀರಿ? ನೀವೆಲ್ಲ ಪಟ್ಟಿ ಮಾಡ್ಕೊಳ್ಳಿ, ಆಮೇಲೆ ನೀವು ಕೇಳಿ. ನೀವು ಮಾತಾಡುವಾಗ ಕೇಳಿ. ನೋಡಿ, ನಾವು ಮಾತಾಡುವಾಗ ಒಂದು ಮಾತನ್ನು ಕೂಡ ನಾವು ಮಾತಾಡಿಲ್ಲ. ನೀವು ಸ್ವತಂತ್ರರು, ಏನ್ ಬೇಕಾದ್ರೂ ಮಾತಾಡಿ. ಹಳೆ ಬಿಲ್ ಅಲ್ಲ, ಇದು ಹಳೆ ಬಿಲ್ ಸೇರಿದೆ ನಿಮ್ಮ ಸರ್ಕಾರ ಇರುವಾಗ. ಅಲ್ಲ, ಇಲ್ಲಿ ಆಮೇಲೆ ಮಾತಾಡಿ. ನೀವು ಪಟ್ಟಿ ಮಾಡ್ಕೊಳ್ಳಿ. ನಾನೇನಾದ್ರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಸದನದಲ್ಲಿ ಪೀಠ ಏನು ಹೇಳ್ತದೋ ಅದನ್ನು ಕೇಳಲಿಕ್ಕೆ ನಾನು ಸಿದ್ಧನಿದ್ದೀನಿ. ತಪ್ಪು ಮಾಹಿತಿ ಹೋಗಬಾರದು. ನಾನು ತಪ್ಪು ಮಾಹಿತಿ ಕೊಡೋದಿಲ್ಲ. ನಾನು ಏನು ಹೇಳಿದ್ರೆ ಅದಕ್ಕೆ ಪಕ್ಕದಲ್ಲಿ ಎಲ್ಲ ಇರುತ್ತೆ ನನಗೆ ಅಂತ ತಿಳ್ಕೊಳ್ಳಿ. ಇಲ್ಲಾಂದ್ರೆ ನಾನು ಮಾತಾಡೋದಿಲ್ಲ. ಅದು ಇರೋದನ್ನು ಮಾತ್ರ ನಾನು ಮಾತಾಡ್ತೇನೆ. ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಹಣಕಾಸು ವ್ಯವಸ್ಥೆ ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂಬುದು ಸತ್ಯ ಅಂತ ಹೇಳಿದ್ದಾರೆ. ಬಟ್ ನನಗನ್ಸೋದು ಇದು ಅಸತ್ಯ.
ಗಾಂಧೀಜಿ ಅವರ ವಿಚಾರವನ್ನು ಒಂದು ಮಾತಿನಲ್ಲಿ ಹೇಳಿದ್ದಾರೆ. ಆಡಳಿತವನ್ನು ಅಂತಿಮ ವ್ಯಕ್ತಿಯ ಕಣ್ಣೀರು ಒರೆಸುವ ಅವಕಾಶವೆಂಬಂತೆ ಬಳಸಿಕೊಳ್ಳಬೇಕು. ಆದ್ರೆ ಇಲ್ಲಾಗಿದ್ದೇನೋ ದುರ್ದೈವ. ಪ್ರತಿಯೊಬ್ಬ ಸಾಮಾನ್ಯನ ಕಣ್ಣಲ್ಲಿ ನೀರು ತರಿಸುವ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ. ಇದನ್ನು ನಾನೇ ಹೇಳಬೇಕಾಗಿಲ್ಲ. ಬಿಡುವು ಸಿಕ್ಕಾಗ ಟಿವಿಯನ್ನು ಆನ್ ಮಾಡಿದ್ರೆ ಸಾಕು, ಬರೀ ಅವೇ ಬರ್ತಿರ್ತವೆ. ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆಗಳನ್ನು ನೋಡಿದ್ರೆ ಬೇಕಾದಷ್ಟು ವಿಷಯಗಳು ಬರ್ತಿರ್ತವೆ, ಸಂಗ್ರಹ ಆಗ್ತಿರ್ತದೆ. ಎಲ್ಲಕ್ಕಿಂತ ಹೆಚ್ಚಿಗೆ ಕಲ್ಯಾಣ ಯೋಜನೆಗಳನ್ನ ನೀವು ಕೊಟ್ಟಿದ್ದೀರಿ, 5 ಕೊಟ್ಟಿದ್ದೀರಿ, ಸಂತೋಷ. ಇದರ ಹೆಸರಿನಲ್ಲಿ 5 ವರ್ಷ ಕಳೆದು ಬಿಡ್ಬೋದಾ? ಅಥವಾ ಬೇರೆ ಏನಾದರೂ ಮಾಡಲಿಕ್ಕೆ ಅವಕಾಶ ಇದೆಯಾ? ನೀವು ಹೇಳಿಯ ಅಭಿವೃದ್ಧಿ ಕಾರ್ಯ ಅನ್ನೋದು ಮರೀಚಿಕೆ ಹಲವು ಸರಿ ಇದ್ರೆ ಅಭಿವೃದ್ಧಿ ಯಾಕಿಲ್ಲ? ಅನೇಕ ಪ್ರಶ್ನೆಗಳು ಇದರಲ್ಲಿ ಹುಟ್ಟುತ್ತವೆ. ನನಗೆ ಅನಿಸ್ತಕ್ಕಂಥದ್ದು, ನಾನು ಹೇಳಿದೆ 117 ಪ್ಯಾರ ಇದೆ, 116 ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿದೆ. ಹಾಗಿದ್ರೆ ಒಂದ್ಯಾವುದು ಸತ್ಯ? ಅದನ್ನು ಕೇಳಬೇಕಲ್ಲ ನಾವು. ಆ ಸತ್ಯ ಇಷ್ಟೇ, ರಾಜ್ಯದ ಆದಾಯ ಹೆಚ್ಚುತ್ತಿದೆ ಅಂತ ಹೇಳಿದೆ. ಅದು GST ಕಲೆಕ್ಷನ್ ಆದಾಗ ಗೊತ್ತಾಗತ್ತೆ ಆಗಿದೆ ಅಂತ. ಹೌದು, ಆದರೆ ಜನರ ಆದಾಯ ಕುಸಿಯುತ್ತಿದೆ, ಇದೊಂದೇ ಸತ್ಯ. ಯಾಕೆ ಕುಸಿಯುತ್ತಾ ಇದೆ? ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯವಾಗಿದೆ. ಅಭಿವೃದ್ಧಿ ಇಲ್ಲದ ಕಾರಣ ಜನರಿಗೆ ಕೆಲಸ ಸಿಗೋದಿಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ? ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಾಗಿದೆ? ಇವೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕು. ಗ್ಯಾರಂಟಿಗಳಲ್ಲಿ ಯಾರೋ ಕೆಲವರಿಗೆ ಅವಶ್ಯಕತೆ ಇದೆ. ಈಗ ತಾವು ಹೇಳಿದ್ದೀರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಒಂದು ಶ್ಲಾಘನೆ ಕೂಡ ಸಿಕ್ಕಿದೆ ಅಂತ ಹೇಳಿದ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯ ರಾಜ್ಯಪಾಲರು ಕೂಡ ನೀವು ಕೊಟ್ಟಿದ್ದನ್ನ ಓದಿದ್ದು ಬಿಟ್ರೆ ಒಂದಕ್ಷರ ಸೇರಿಸಿದ್ದಾರಾ? ಅನಿವಾರ್ಯ. ಅದಕ್ಕೆ ಹೇಳಿದ್ದು ನಾನು. ಹೊರದೇಶದ ಯಾರು ಬಂದ್ರು, ಶ್ಲಾಘನೆ ಮಾಡಿದ್ದಾರೆ, ನಮಗೆ ಅವರಿಂದ ಶಬಾಷ್ಗಿರಿ ಸಿಕ್ಕಿದೆ ಅಂದ್ರೆ, ಡಿಡ್ ದೇ ಮೇಡ್ ಎನಿ ಸರ್ವೆ ಇಡೀ ರಾಜ್ಯದಲ್ಲಿ? ನೋ. ವಾಟ್ ಎವರ್ ದ ಡ್ರಾಫ್ಟ್ ಆರ್ ದಿ ಪಾಯಿಂಟ್ಸ್ ಯು ಹ್ಯಾವ್ ಗಿವನ್ ಟು ದೇಮ್, ಅದರ ಮೇಲೆ ಅವರು ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ಬೋದು. ಒಂದು ದಿನದಲ್ಲಿ ಯಾರು ರಾಜ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಒಂದು ಸಭೆ ಕರೀಬಹುದು, ಒಂದು ಸಭೆಯಲ್ಲಿ ನಾವೇನು ಅವರು ಮುಂದೆ ಪ್ರೆಸೆಂಟ್ ಮಾಡ್ತೀವೋ ಅದನ್ನ ಗಮನಿಸಿ ಓಕೆ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ಬೋದು. ಅದರ ಮೇಲೆ ರಾಜ್ಯದ ಪರಿಸ್ಥಿತಿಯನ್ನ ಅಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಮಾರಂಭಗಳಲ್ಲಿ ಅಪ್ರಿಷಿಯೇಟ್ ಮಾಡೋದು ಯಾಕೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನೀವು ಕರೆದ ಸಭೆಯಲ್ಲಿ ನಿಂತು ನಿಮ್ಮನ್ನ ಕೆಟ್ಟದಾಗಿ ಯಾರೂ ಮಾತಾಡಿ ಹೋಗೋದಿಲ್ಲ. ಇರ್ಲಿ, ಒಂದು ಸಮಯ ನಾನು ಆ ಸಭೆಯಲ್ಲಿ ಇದ್ದಿದ್ರೆ ಓಲಿ ಒಂದು ಶಬಾಷ್ಗಿರಿ ಕೊಡಬೇಕು ಅಂತ ಇರ್ತದೆ. ಆದ್ರಿಂದಾಗಿ ಇವತ್ತು ಕಲ್ಯಾಣ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದಿಂದಾಗಿ ಅಸಮಾನತೆಯ ತೀವ್ರತೆ ಕಡಿಮೆ ಆಗಿದೆ ಅಂತ ಹೇಳಿದ್ದೀರಿ. ಅಸಮಾನತೆ ತೀವ್ರತೆ ಕಡಿಮೆ ಆಗಿಲ್ಲ, ಹೆಚ್ಚಾಗಿದೆ. ಘೋಷಣೆಗಳ ಬಗ್ಗೆ ಮಾತಾಡಿದ 334 ಘೋಷಣೆಗಳು, 331 ಈಗಾಗಲೇ ಆದೇಶಗಳು ಹೊರಟು ಬಂದಿದೆ. ಇದು ಇನ್ನೊಂದು
ಅಲ್ಲಿಗೆ 14 ಮಾತ್ರ ಬಾಕಿ ಇದೆ ಅಂತ ಲೆಕ್ಕ, 13 ಮಾತ್ರ ಬಾಕಿ ಇದೆ ಅಂತ. ಇದು ಸರಿಯಾದ ಇದು ಕ್ರಮ ಅಲ್ಲ, ಇದು ಅಸಮರ್ಪಕ. ಇದು ಘೋಷಣೆ ಆಗಿದ್ದೆಲ್ಲವೂ ಕೂಡ ಅನುಷ್ಠಾನ ಆಗಿದ್ದಿದ್ರೆ ಅದೇ ಡೆವಲಪ್ಮೆಂಟ್. ಇಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂತ ಯಾಕೆ ಬರ್ತದೆ ಮತ್ತೆ? ಪ್ರತಿದಿನ ಜನ ಡೆವಲಪ್ಮೆಂಟ್ ಕಾರ್ಯ ಆಗ್ತಾ ಇಲ್ಲ ಅನ್ನೋದು ಅದೇ ಕಾರಣದಿಂದ. ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಅತಿವೃಷ್ಟಿ ಆದಾಗ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ. ಅನಾವೃಷ್ಟಿ ಆದಾಗ ಕೂಡ ನಾನು ಪ್ರವಾಸ ಮಾಡಿದ್ದೇನೆ. ಆದರೆ ಈ ಭಾಷಣದಲ್ಲಿ ಅತಿವೃಷ್ಟಿ ಇಲ್ಲ ಅಂತಿದೆ, ಅನಾವೃಷ್ಟಿ ಇಲ್ಲ ಅಂತಿದೆ. ಎಲ್ಲ ಸಮರ್ಪಕವಾಗಿತ್ತ? ಆಗಿದ್ರೆ ಜನರಿಗೆ ಹಾಹಾಕಾರ ಯಾಕೆ? ಇದು ಸಹಜ ಪ್ರಶ್ನೆ. ಗುಲ್ಬರ್ಗಾದಲ್ಲಿ ಆ ಭಾಗದಲ್ಲಿ ತೊಗರಿ ಬೆಳೆಯತಕ್ಕಂಥ ಜನ ತುಂಬಾ ಸಂಕಷ್ಟದಲ್ಲಿದ್ದಾರೆ ಇವತ್ತು. ಅಲ್ಲಿ ನಿಟ್ಟೆ ರೋಗ ಅಂತೇನೋ ಬಂದಿದೆ, ಕೇಳೋರಿಲ್ಲ. ರೈತರಿಗೆ ಈಗ ನಿಮ್ಮ ಖರೀದಿ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ, ರೋಗದ ಬಗ್ಗೆ ನನ್ನ ಪ್ರಶ್ನೆ ಇದೆ. ಆ ರೋಗ ಬಂದಿರೋದಕ್ಕೆ ಅವರಿಗೆ ನಷ್ಟ ಆದ್ರೆ ತುಂಬಿಕೊಡೋದ್ರ ಬಗ್ಗೆ ನನ್ನ ಪ್ರಶ್ನೆ ಇದೆ. ನೀವು ಯಾವುದು ಚೆನ್ನಾಗಿರ್ತೀರೋ ಖರೀದಿ ಮಾಡ್ತೀರಿ, ಅದು ನನ್ನ ಪ್ರಶ್ನೆ ಇಲ್ಲ. ನೀವು ಕೊಡಿ, ಖರೀದಿ ಮಾಡಿ. ಅದಕ್ಕೆ ಏನು ಬೆಲೆ ಕೊಡಬೇಕೋ MRP ನೀವು ಕೊಡ್ತೀರಿ, ಕೊಡಿ. ಇದನ್ನು ಕೂಡ ಗಮನಿಸಬೇಕು ಸರ್ಕಾರ, ಅದನ್ನು ಮಾಡಬೇಕಾಗಿತ್ತು. ಹಾಲು ಉತ್ಪಾದನೆ ಜಾಸ್ತಿ ಇದೆ, ಬಹಳ ಸಂತೋಷ, ಅದಿದೆ. ನಮ್ಮ ಕಾಲದಲ್ಲೂ ಇತ್ತು, ನಿಮ್ಮ ಕಾಲದಲ್ಲೂ ಇದೆ. ನಮ್ಮ ಕಾಲದಲ್ಲಿ ಅದನ್ನು ಏನು ಮಾಡಬೇಕು? ಮಕ್ಕಳಿಗೆ ಶಾಲೆಗಳಲ್ಲಿ ಕೊಡೋಣ ಅಂತ ಮಾಡಿದ್ವಿ. ಆದರೂ ಕೂಡ ಹೆಚ್ಚಿತ್ತು. ಆದ್ರಿಂದ ಅದನ್ನ ಪೌಡರ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ಕೂಡ ಮಾಡಿದ್ವಿ. ಅದನ್ನ ಈಗಲೂ ಕೂಡ ಮುಂದುವರೆದಿದೆ. ಸಂತೋಷದ ಸಂಗತಿ, ಹೆಚ್ಚಾಗಿದೆ. ರೈತರಿಗೆ ಅದರಿಂದ ಅನ್ಯಾಯ ಆಗಬಾರ್ದು, ಅವರಿಗೆ ಸರಿ ಮಾಡಿ ಕೊಟ್ಟು. ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ನಾವು 7 ರೂಪಾಯಿ ನಿಮಗೆ ಹೆಚ್ಚಿಗೆ ನಾವು ಸರ್ಕಾರ ಬಂದ ತಕ್ಷಣ ಕೊಡ್ತೀವಿ. ಕೊಟ್ರ? ಇಲ್ಲ, ಈಗಲೂ ಕೂಡ ಇನ್ನು ಪೆಂಡಿಂಗ್ ಇದೆ. ಜೊತೆಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು 1500 ಕೋಟಿ ರೂಪಾಯಿಗಳನ್ನು ಅವರಿಗೆ ಕೊಟ್ಟಿದ್ದೀವಿ ಅಂತ. ಅಲ್ಲಿ ಪ್ರೂವ್ ದಟ್ 700 ಕೋಟಿ ರೂಪಾಯಿಗಳು ಈಗಲೂ ಬಾಕಿ ಇದೆ. ದಿನ ಪತ್ರಿಕೆಯಲ್ಲಿ ಬರ್ತದೆ. 700 ಕೋಟಿ ರೂಪಾಯಿ ಬಾಕಿ ಇರುವಾಗ ಸರ್ಕಾರ ಇದನ್ನ ಮರೀಚಿಕೆ ಯಾಕೆ ಮಾಡಿದ್ದೀರಿ? ಇದರಲ್ಲಿ ಏನಿದೆ? ರಾಸುಗಳು, ಕುರಿಗಳು, ಮೇಕೆಗಳು ಆಕಸ್ಮಿಕ ಮರಣದ ಪರಿಹಾರಧನ ಇನ್ನೂ 50% ಅದಕ್ಕೂ ಕೂಡ ಬಾಕಿ ಇದೆ. ಇವೆಲ್ಲ ಇದ್ರೂ ಕೂಡ ನಾವು ಸಂಪೂರ್ಣ ಕೊಟ್ಟಿದ್ದೇವೆ ಅನ್ನೋ ಮಾತುಗಳಿದೆ. ಅದಕ್ಕೆ ನಾನು ಸತ್ಯಕ್ಕೆ ದೂರವಾದದ್ದು ಅಂತೇಳಿ. ಯಾಕಂದ್ರೆ ಸದನದಲ್ಲಿ ಸುಳ್ಳು ಅಂತ ಹೇಳಕ್ ಬರಲ್ಲ, ಹೊರಗಡೆ ಹೇಳ್ಕೋಬಹುದು. ನಾವು ಹೇಳಲ್ಲ, ನಾನು ನೀವು ಹೇಳು ಅಂದ್ರೂ ಹೇಳಲ್ಲ. ಯಾಕಂದ್ರೆ ನಂದು ತಪ್ಪಾಗುತ್ತೆ. ನೀವು ಅಕ್ಸೆಪ್ಟ್ ಮಾಡ್ಬೋದು, ಅವ್ರು ಮಾಡ್ಬೇಕಲ್ಲ. ಹೇಳ್ಬಾರ್ದು. ಅದು ಹೇಳ್ಬೇಕಂತೆ, ಹೇಳ್ತೀನಿ, ಆಮೇಲೆ ತೆಗೆದಾಕ್ರಿ. ಇದೆಲ್ಲ ಆಯ್ತು. ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತದೆ ಸರ್ಕಾರ. ನಾವು ಯಾರಾದ್ರೂ ಗ್ಯಾರಂಟಿಗಳನ್ನು ವಿರೋಧ ಮಾಡಿದ್ದೇವ? ಯಾವ ಹಂತದಲ್ಲೂ ಗ್ಯಾರಂಟಿಗಳನ್ನ ವಿರೋಧ ಮಾಡಿಲ್ಲ. ಅಲ್ಲ, ಪರವಾಗಿಲ್ಲ ಅಂತಂದ್ರೆ ನೀವು ಕೊಡಬೇಕು ಅಂತಂದ್ರೆ ಪರನ ವಿರೋಧನ? ಅದು ನಾವು ಪರವಾಗಿಲ್ಲ ಅಂತ ನೀವು ಹೇಳಕ್ಕಾಗೋದಿಲ್ಲ. ಪರ ವಿರೋಧನ ನಾವು ಹೇಳ್ಬೇಕು, ಬಟ್ ನಾವು ಹೇಳಿಲ್ಲ. ಆದ್ರಿಂದ ಇದು ಇಲ್ಲೊಂದು ಏನಂದ್ರೆ, ಸೋಷಿಯಲ್ ಡಾರ್ವಿನಿಸಂ ಕಡೆಗೆ ಹೋಗಬಾರದು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ರವರ ಮಾನವೀಯ ಸಂವಿಧಾನವು ಅಸಮಾನತೆಯನ್ನು ತಗ್ಗಿಸಿ ಆದಾಯದಲ್ಲಿ ನ್ಯಾಯಯುತ ಪಾಲನ್ನು ಜನರಿಗೆ ನೀಡಬೇಕೆಂಬುದು ತಿಳಿಸುತ್ತದೆ. ಆದರೆ ಗ್ಯಾರಂಟಿ ಯೋಜನೆಗಳು ನಿಮ್ಮದು ವೋಟ್ ಬ್ಯಾಂಕ್ಗಾಗಿ ಮಾಡಿದ ತಂತ್ರಗಳು ಅಂತ ಬಿಗಿನಿಂಗ್ ಇಂದ ಹೇಳ್ಕೊಂಡು ಬಂದಿದ್ದೀವಿ.
ಅಲ್ಲ ಬಿಗಿನಿಂಗ್ ಇಂದ ವಿರೋಧ ಪಕ್ಷಗಳ ಜೊತೆಗೆ ಒಂದ್ ನಿಮಿಷ ಗ್ಯಾರಂಟಿ ಅನುಷ್ಠಾನ ಆಗ್ಲೇಬೇಕು ನೀವು ಏನ್ ನೀವು ಗ್ಯಾರಂಟಿಗಳ ಅನುಷ್ಠಾನ ಅಲ್ಲ ಆಮೇಲೆ ನೀವು ಗ್ಯಾರಂಟಿಗಳ ವಿರೋಧ ಇದ್ದೀರಾ? ಆಮೇಲೆ ಮಾತಾಡೋಣ ಅಲ್ಲ, ಗ್ಯಾರಂಟಿಗಳ ಗ್ಯಾರಂಟಿಗಳ ಅನುಷ್ಠಾನ ನೀವು. ಮಾಡಿ ಆದ್ರೆ ಮೊದಲಿಗೆ ನನಗೆ ಗ್ಯಾರಂಟಿ ಗ್ಯಾರಂಟಿಗಳನ್ನ ಕೊಡ್ಬೇಡಿ ಅಂತ ಕೊಡ್ಲಿಕ್ಕೆ ಇಲ್ಲ, ಅದು ಸರ್ಕಾರ ಒಪ್ಕೊಳ್ಳಿ. ಇರುವಾಗ ಆ ಗ್ಯಾರಂಟಿ ಕೆಲಸಗಳನ್ನ ಅದು ಮುಟ್ಟಿದ್ಯಾ ಇಲ್ವಾ ನೋಡ್ಬೇಕಾದದು ಯಾರ ಕಥೆ ಕೆಲಸ ಯಾರ್ದದು ಅಧಿಕಾರಿಗಳ ಕೆಲಸ ಆಗಿದ್ರು ಕೂಡ ಇನ್ನು 6 ತಿಂಗಳಿಂದ ನಮಗೆ ಬಂದಿಲ್ಲ, ಅಕ್ಕಿ ಬಂದಿಲ್ಲ, ದುಡ್ಡು ಬಂದಿಲ್ಲ ಅಂತಾರೆ. ಇರೀ ಅದೇ ಅಕ್ಕಿ ಬಂದಿಲ್ಲ ಅಂತಾರೆ. ಅದಾದ್ಮೇಲೆ 2,000 ರೂಪಾಯಿ ನಾವು ನೋಡಿ ಅನ್ನ 6 ತಿಂಗಳಾಯ್ತು ಬಂದೇ ಇಲ್ಲ ಅಂತಾರೆ. ಈಗಿದ್ರು ಕೂಡ ಅದು ಅಧಿಕಾರಿಗಳು ನೋಡ್ಬೇಕಾಗಿದ್ದು. ನೀವು ಅನುಷ್ಠಾನ ಸಮಿತಿಗಳು ಅಂತ ಮಾಡಿ 50,000 ರೂಪಾಯಿ ಯಾರವರು? ಅಧಿಕಾರಿಗಳವರು? ನೀವು ಒಂದು ಪಕ್ಷದ ಕಾರ್ಯಕರ್ತರನ್ನ ಜನರ ಟ್ಯಾಕ್ಸ್ ಹಣವನ್ನ ಕೊಟ್ಟು ಅನುಷ್ಠಾನ ಸಮಿತಿಗಳು ಮಾಡಿದಿರಲ್ಲ, ಕಾನೂನಿನಲ್ಲಿ ಎಲ್ಲಿದೆ ಅದು? ಅವ್ರಿಗೆ ಮಾತ್ರ ದಿನ ಪಗಾರ ಹೋಗ್ಬೇಕು, ಗ್ಯಾರಂಟಿಗಳು ಜನರಿಗೆ ಮುಟ್ಟಬಾರ್ದು. ಹಾಗಾದ್ರೆ 6 ತಿಂಗಳಾದ್ರೂ ಬಂದಿಲ್ಲ. ಬಟ್ ಇದಕ್ಕೆ ಲೆಕ್ಕ ಎಲ್ಲಿದೆ? ಪರಿಶಿಷ್ಟ ಜಾತಿ ವರ್ಗಗಳಿಗೆ 52,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇಟ್ಟಿದ್ದೀರಿ. ಗ್ಯಾರಂಟಿಗಳಿಗೆ ಬೇಕಾಗಿರೋದು 52. ಆದರೂ ಕೂಡ ಸದಸ್ಯರು ಮಾತಾಡುವಾಗ 60ರಿಂದ 70,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಆಗಲೇ ಮೆನ್ಷನ್ ಮಾಡಿದ್ರು. ನಾವು ಅದಕ್ಕೆ ತಗಾದೆ ತೆಗೆಯಲಿಲ್ಲ. ಬಜೆಟ್ನಲ್ಲಿ ಇರೋದು ಮಾತ್ರವೇ ಸತ್ಯ. 52,000 ಕೋಟಿ ಅಂತಲೇ ಒಪ್ಕೊಳ್ತೇವೆ ನಾವು. ಹೋಗ್ಲಿ, ಇದರಲ್ಲಿ ಯಾರ್ಯಾರಿಗೆ ಪಾಲಿದೆ? 52,000 ಕೋಟಿಯಲ್ಲಿ ದಲಿತರ ಪಾಲು ಎಷ್ಟು ಹೇಳಿ ನೋಡೋಣ. ದಲಿತರಿಗೆ ನೀವು ಯಾಕೆ ಗ್ಯಾರಂಟಿಗಳು ಕೊಟ್ಟಿಲ್ಲ? 52,000ದಲ್ಲಿ ಅವರು ಬಾಧ್ಯರಲ್ವಾ? ಕೊಟ್ಟಿಲ್ಲ. ಕೇಳಿ, ನೀವು SCP, SC, SP, TSP ಹಣವನ್ನು ಅವರಿಗೆ ಕೊಟ್ಟಿದ್ದೀವಿ ಎಂದಿದ್ದೀರಿ. ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಹೋಟೆಲ್ಗಳಿವೆ. ಯಾವ SC, STಗಳು ದಲಿತರಿದ್ದಾರೋ ಅವರಿಗೆ ಒಂದು ಕಪ್ ಇಟ್ಟಿರ್ತಾರೆ ಅಲ್ಲಿ. ಬೇರೆಲ್ಲರಿಗೂ ಒಳಗಡೆನೂ ಬಿಟ್ಕೊಂಡು ಚಹಾ ಕೊಡ್ತಾರೆ, ತಿಂಡಿ ಕೊಡ್ತಾರೆ. SC, STಗಳಿಗೆ ಅವರೇ ಹೋಗಿ ಕಪ್ ತೊಳ್ಕೋಬೇಕು, ಅವರೇ ಟೀ ಹಾಕ್ಸ್ಕೊಳ್ಬೇಕು, ಕುಡಿದ್ಬಿಟ್ಟು ನೋಡಿ, ಅನುಭವಿಸೋರ್ಗೆ ಮಾತ್ರ ಗೊತ್ತು, ಅನುಭವಿಸ್ದವ್ರಿಗೆ ಏನ್ ಗೊತ್ತು? ಹಳ್ಳಿಯಲ್ಲಿ ನೀವು ಒಳಗೆ ಕೂತ್ಕೋತೀರ, ಅವ್ರು ಹೊರಗೆ ಕೂತ್ಕೋತಾರಲ್ಲ. ನೀವು ಕೂಡ ಇನ್ಮೇಲೆ ಒಂದು ಕೆಲಸ ಮಾಡಿ. ನೀವು ಕೂಡ ಒಂದು ಕೆಲಸ ಮಾಡಿ ಸ್ವಾಮಿ. ನಂದೇನು ಅಭ್ಯಂತರ ಇಲ್ಲ, ನೀವು ಅಲ್ಲಿಂದ ಬಂದಿರೋರು, ನಾವು ಅಲ್ಲಿಂದ ಬಂದಿರೋರು. ನೀವೊಂದು ಕೆಲಸ ಮಾಡಿ, ನೀವು ಹೋಗಿ ಒಳಗಡೆ ಕೂತ್ಕೊಂಡಾಗ ಅವ್ರನ್ನೂ ಕರ್ಕೊಂಡೋಗಿ ಕೂತ್ಕೊಳ್ಳಿ ಸರ್. ಇಲ್ಲಲ್ಲ, ಕರ್ಕೊಂಡೋಗಿ ಕೂತ್ಕೊಳ್ಳಿ. ನಾನು ಕಂಡಿದ್ದನ್ನ, ರವಿ ಸಾಹೇಬ್ರೆ, ನಾನು ಕಂಡಿದ್ದನ್ನು ಹೇಳ್ತೀನಿ, ಸ್ವಲ್ಪ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದು 100% ಇದೆ ಅಂತ ನಾನು ಹೇಳಲ್ಲ, ಕಡಿಮೆ ಆಗಿದೆ. ಇನ್ನೂ ಇದೆ. ಅದು ಪಾಪ ಅನುಭವಿಸೋರು ಗೊತ್ತಾಗುತ್ತೆ, ಇರಲಿ. ಅದಾಯ್ತು, ಅವರೇ ತೊಳೆದಲ್ಲಿಟ್ಟು ಹೋಗ್ತಾರೆ, ಇನ್ನೊಬ್ಬ ಬರ್ತಾನೆ. ಅದಂತ ಇದು ಅಲ್ಲಿರೋ ಪದ್ಧತಿ. ಸರ್ಕಾರದಲ್ಲಿ ಏನಿದೆ ಈಗ? ನಿಮಗೆ ಮಾತ್ರ ಅದೇ ಲೋಟದಲ್ಲಿ ಕೊಟ್ಟಂಗೆ ನಿಮಗಿಟ್ಟಿರ್ತಕ್ಕಂಥ SCP, TSP ಹಣ ನಿಮಗೆ 52,000 ಕೋಟಿ ಏನು ಗ್ಯಾರಂಟಿಗೆ ಇಟ್ಟಿದ್ದು ಅವ್ರು ಬೇರೆಯವ್ರಿಗೆ. ಈ ನೀತಿ ಸರ್ಕಾರದ್ದು ಸರಿನಾ? ಇದನ್ನ ಯಾಕೆ ನೀವು ಮೊನ್ನೆ ರಾಜ್ಯಪಾಲರಿಂದ ಹೇಳಿಸ್ಲಿಲ್ಲ? ಸರಿನಾ? ಇದು ದಲಿತರಿಗೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡಿದ ಅನ್ಯಾಯ ಅಲ್ವಾ? ಅವ್ರಿಗೆ ಮಾತ್ರ ಪಾಲಿಲ್ಲ, ಬೇರೆಯವರಿಗಿದೆ ಅಂತ ಬೇಡಣ. ಈಗ ಆಮೇಲೆ ಮಾತಾಡೋದು ಇಲ್ಲ. ನೋಡಿ, ನಾವೇನು ಮಾತಾಡಬೇಕು ಅಂತಿದ್ದೀವೋ ಅಲ್ಲ, ಅದನ್ನ ಡೈವರ್ಟ್ ಮಾಡಬೇಡಿ ದಯವಿಟ್ಟು. ಎಲ್ಲ ಕ್ಷಮೆ ಇರಲಿ, ದಯವಿಟ್ಟು ಕೂತ್ಕೊಳ್ಳಿ. ನೀವು ಮಾತಾಡುವಾಗ ನೀವು ಏನ್ ಬೇಕಾದ್ರೂ ಮಾತಾಡಿ, ನಾನು ಅಡ್ಡ ಬರೋದಿಲ್ಲ. ಇಲ್ಲ, ಇಲ್ಲಾದ್ರೆ ಮಾತ್ರ ಇಲ್ಲಾದ್ರೆ ಮಾತ್ರ ಮಾತಾಡಿ, ಇಲ್ದ್ರೆ ಮಾತಾಡೋದು. ಅಲ್ಲ, ಅವ್ರು ಈಗ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸುಮಾರು 90,000 ಕೋಟಿಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಅಂತ ಹೇಳಿದ್ದಾರೆ.
ಇದು ಸತ್ಯಕ್ಕೆ ದೂರವಾದ ವಿಷಯ. ಯಾಕೆ ಅಂತಂದ್ರೆ 6 ತಿಂಗಳುಗಳಿಂದ DPT-ನಲ್ಲೇ ಆಗ್ತಾ ಇರೋದು. ಅಲ್ಲಿಂದ ಮಾಡೋಕ್ಕಾಗಲ್ಲ, ಈಗ ಏಜೆಂಟ್ಗಳನ್ನು ಇಡಕ್ಕಾಗಲ್ಲ. ಆದರೂ ನೀವು ಅನುಷ್ಠಾನ ಸಮಿತಿಗಳು ಅಂತ ಮಾಡಿರೋದೇ ತಪ್ಪು, ಕಾನೂನು ಬಾಹಿರ ಅದು. ಇರಲಿ, ಆದರೂ ಕೂಡ ಇವೆಲ್ಲ ಸತ್ಯಕ್ಕೆ ದೂರವಾದ ವಿಚಾರಗಳು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಾದ ನಂತರ ಅಲ್ಲ, ಅವ್ರು ಈಲ್ಡ್ ಆದ್ರೆ ಮಾತಾಡಲ್ಲ, ವಿರೋಧ ಪಕ್ಷದ ನಾಯಕರು ಈಲ್ಡ್ ಆದ್ರೆ ಮಾತಾಡ್ಬೋದು ಅಷ್ಟೇ. ನಮ್ಗೆ ಯಾವ ಶಕ್ತಿ ಇದೆ ಇರೋಣ ಅಲ್ಲಿ? ಯಾವುದು ಅನುಷ್ಠಾನ ಸಮಿತಿಗಳು ಮುಖಾಂತರ ಕೊಡ್ತಾ ಇದ್ದಾರೆ ಅಂತೇಳಿ ಇಲ್ಲ, ನಾನು ಹೇಳಿಲ್ಲ. ಅದರ ಮೂಲಕ ಅಲ್ಲ. ನೀವು ಅನುಷ್ಠಾನ ಸಮಿತಿಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ. ನೀವು ಖಜಾನೆ ಹಣವನ್ನ ಅವರಿಗೆ ಕೊಡ್ತಾ ಇದ್ದೀರಿ. ಈಗ ಚೇರ್ಮನ್ ಕೊಡಬೇಕು, ಕೊಡಿ. ಸದಸ್ಯರಿಗೆ ಕೊಡಬೇಕು, ಅವು ಕೊಡಿ. ಇದು ನೀವು ಮಾಡಿರ್ತಕ್ಕಂಥದ್ದು ಇಟ್ ಈಸ್ ಎಕ್ಸ್ಟ್ರಾ ಬರ್ಡನ್ ಆನ್ ದಿ ಗವರ್ಮೆಂಟ್. ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದು. ಅದನ್ನ ಹೇಳಿದ್ದೇನೆ. ಅವ್ರ ಮೂಲಕ ಕೊಡ್ತೀರಿ ಅಂತ ಹೇಳೋದು. ಆದ್ರೆ ಅಧಿಕಾರಿಗಳಿದ್ದಾರಲ್ಲ, ಅವ್ರದ್ದೇನು ಕೆಲಸ? ಗ್ಯಾರಂಟಿಗಳ ವಿಚಾರದಲ್ಲಿ ಏನ್ ಕೆಲಸ ಅವ್ರದ್ದು? ಈಗ ಗ್ಯಾರಂಟಿ ವಿಚಾರದಲ್ಲಿ ಇಷ್ಟು ಹಣ ಕೊಡ್ಬೇಕಂತಿರ್ತದೆ, ಅದಕ್ಕೆ ಪ್ಲಾನಿಂಗ್ ಬೇಕಾಗಿರುತ್ತೆ. ಮತ್ತೊಂದು ಯಾಕೆ ಬೇಕು? ಅಧಿಕಾರಿಗಳಿಲ್ಲ ಅವಾಗ, ಕಾನೂನಿನಲ್ಲಿ ಅಧಿಕಾರಿಗಳಿಲ್ಲ, ಕಾನೂನಿನಲ್ಲಿದೆ. ಅದು ಕಾನೂನಿನಲ್ಲಿದೆ ಸ್ವಾಮಿ. ಕಾನೂನು ಇಲ್ಲಿ ರೂಲ್ ಇಲ್ಲ, ಇದಕ್ಕೆ ಇದು ಕಾನೂನು ಇಲ್ಲ, ರೂಲ್ ಇಲ್ಲ. ರೂಲ್ಸ್ ರೆಗ್ಯುಲೇಷನ್ ಮಾಡ್ಕೊಂಡ್ಬರು ನಾವೇ. ಇಲ್ಲಿ ಕಾನೂನು ಇಲ್ಲ, ರೂಲ್ ಇಲ್ಲ. ಎಲ್ಲಿ ಮಾಡಿದ್ರಿ ಅದನ್ನ? ಎಲ್ಲಿ ಮಾಡಿದ್ರಿ ಅದನ್ನ? ಮಾಡಿಲ್ಲ. ಇದು ನಿಮ್ಮ ತೀರ್ಮಾನ. ಇದು ನೀವು ನಿಮ್ಮ ಪಾಡಿಗೆ ನೀವು ತೀರ್ಮಾನ ಮಾಡಕ್ಕಾಗೋದಿಲ್ಲ. ಇದು ಪ್ರಜಾಪ್ರಭುತ್ವ ಇದೆ, ಇದು ಕಾನೂನು ಇದೆ, ಸಂವಿಧಾನ ಇದೆ. ಮತ್ತೆ ಯಾಕೆ ಎಲ್ಲಾ ಬಿಲ್ಗಳನ್ನು ತಗೊಬಂದು ಇಲ್ಲಿ ಪಾಸ್ ಮಾಡ್ಲಿಕ್ಕೆ ಬರ್ತೀರಿ? ಅದ್ಯಾಕಿಲ್ಲ? ಅದರಿಂದ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮನೆ ಹೇಳ್ತಾರೆ, ಕರ್ನಾಟಕ ಮಾದರಿ ಅಭಿವೃದ್ಧಿ ಅಂದ್ರೆ ಜನಕೇಂದ್ರಿತ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಡಳಿತವನ್ನು ರೂಪಿಸುವುದು ಎಂದರ್ಥ. ಇಲ್ಲಿ ಇನ್ನೊಂದು ವರ್ಡ್ ಕೂಡ ಹಾಕಿದ್ದೀರಿ, ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್. ಶೈನಿಂಗ್ ಎ ಲೈಟ್ ಇನ್ ಡಾರ್ಕ್ನೆಸ್ ಮೇ ಬಿ ಇದೇ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್. ಅದಾಗಿದ್ದಾಯ್ತಲ್ಲ. ನೌ ಇಟ್ ಈಸ್ ಶೈನಿಂಗ್. It is shining now. Many countries are looking at India. That is the shining. Yes, they are looking at India. India is shining now. ನಿಮ್ಮ ತಲೆ ಹೆಂಗೆ ಹೊಳಿತಾ ಇದೆ ನೋಡಿ, ಇಲ್ಲಿಗೆ ಹಂಗೆ ಹೊಳಿತಾ ಇದೆ ನಮ್ಮ ದೇಶ ಈಗ. ಆಯ್ತಾ? ಆದ್ರೆ ಇವೆರಡೂ ಕೂಡ ಶೈನಿಂಗ್ ಇಲ್ಲ. ನಾರಾಯಣ ಸ್ವಾಮಿ ಅವರು ಈಗ ಬರ್ಬೇಕಂದ್ರೆ ವಿಶ್ವನಾಥ್ ನಿಮಗೆ ಕೊಡ್ತೀವಿ ಆಮೇಲೆ, ಎಲ್ಲ ನೀವೇ ಆಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ. ಯಾಕಂತಂದ್ರೆ ಅದಾನಿ, ಅಂಬಾನಿ ಶಿಕ್ಷಣ ಕ್ಷೇತ್ರ ಬಹಳ ಮುಖ್ಯವಾದದ್ದು ಶಿಕ್ಷಣ ಕ್ಷೇತ್ರ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಗ್ಯಾರಂಟಿಗಳನ್ನ ಕಾಪಿ ಹೊಡಿತಾ ಇರೋದು ಅವರು. ಸೊ ಕರ್ನಾಟಕ ಇಸ್ ಶೈನಿಂಗ್. ಈಗ ಇರ್ಲಿ ಮಾತಾಡೋಣ. ನಾನು ಮಾತಾಡಿ ಆದ್ಮೇಲೆ ನೀವು ಎಷ್ಟು ದಿವಸ ಮಾತಾಡ್ತೀರೋ ನಾನು ಕೇಳಿಸ್ಕೊಂಡಿರ್ತೀನಿ. ಈಗ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಸ್ವಲ್ಪ. ಈಗ ಅಲ್ಲಲ್ಲ, ಆವಾಗವಾಗ ಈಲ್ಡ್ ಆಗೋಣ. ಈಲ್ಡ್ ಆಗೋ ಕಾಲ ಬಂದಾಗ ಈಲ್ಡ್ ಆಗಬೇಕಾಗ್ತದೆ. ನಾವು ಆಗಬೇಕು, ನೀವು ಆಗಬೇಕು, ಆಗೋಣ. ಇದೇನಿಲ್ಲ, ನಾನು ಈಗ ತಾನೇ ಪ್ರಾರಂಭ ಮಾಡಿದ್ದೀನಿ. ಈಗಲೇ ಈಲ್ಡ್ ಆಗೋ ಅಂತಂದ್ರೆ ಏನಿದೆ? ಇರಲಿ, ಶಿಕ್ಷಣ ಕ್ಷೇತ್ರ ಮುಖ್ಯವಾದ. ನಮಗೆ ಆಸ್ತಿ ಅಂದ್ರೆ, ಪ್ರತಿಯೊಬ್ಬರಿಗೂ ಆಸ್ತಿ ಅಂದ್ರೆ ಶಿಕ್ಷಣವೇ. ಶಿಕ್ಷಣಕ್ಕೆ ಎಲ್ಲಾ ರೀತಿಯ ಪ್ರಾಮುಖ್ಯ ಕೊಟ್ಟಿದ್ರೆ, ಬಹಳ ಸಮರ್ಪಕವಾಗಿ ಎಲ್ಲವೂ ನಡೆದಿದ್ದಿದ್ರೆ, ಸಂಪನ್ಮೂಲಗಳು ಎಲ್ಲವೂ ಅವರಿಗೆ ಸಿಕ್ಕಿದ್ರೆ 1,41,000 ಶಿಕ್ಷಕರ ಕೊರತೆ ಯಾಕಿರ್ತಿತ್ತು?
ಅಲ್ವೇ? ನಾನು ನೋಡ್ತಿರ್ತೀನಿ ದಿವಸ ಫ್ರೀಡಂ ಪಾರ್ಕಲ್ಲಿ ಸರ್ಕಾರ ಯಾರೇ ಹೋರಾಟ ಮಾಡ್ಬೇಕಂತಂದ್ರೆ ಅಲ್ಲೇ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ನಾವು ಬೆಂಗಳೂರಲ್ಲಿ ಇದ್ರೆ ಯಾವ್ದು ದಿನಕ್ಕೊಂದು 5-6 ನಡೀತಾನೆ ಇರ್ತವೆ. ಅಲ್ಲಿ ನಾವು ಹೋಗಿದ್ದೀನಿ, ಆಶಾ ಕಾರ್ಯಕರ್ತರು ಅವರೆಲ್ಲ ಹೆಣ್ಣುಮಕ್ಕಳು, ಹೆಚ್ಚು ಹೆಣ್ಣುಮಕ್ಕಳೇ. ಸಾವಿರಾರು ಗಟ್ಟಲೆ ಬಂದು ಆ ಚಳಿಯಲ್ಲೂ ವಾರಗಟ್ಟಲೆ ಅಲ್ಲಿ ಇರ್ತಾರೆ. ಅವರಿಗೆ ಅಲ್ಲಿ ರಕ್ಷಣೆ ಇಲ್ಲ, ಊಟ ತಿಂಡಿ ಯಾರೂ ಹಾಕಲ್ಲ, ಅವರೇ ಕಷ್ಟಪಟ್ಕೊಂಡು ಬರಬೇಕು, ಮಾಡ್ಕೊಳ್ಬೇಕು. ಅವ್ರಿಗಲ್ಲಿ ಶೌಚಾಲಯದ ಇದು ಕೂಡ ಇರೋದಿಲ್ಲ, ಸ್ನಾನ ಮಾಡೋಕ್ಕಾಗೋದಿಲ್ಲ, ಅದು ಬಟ್ಟ ಬೈಲದು. ಎಷ್ಟು ಹೆಣ್ಮಕ್ಳು ಇಷ್ಟು ಕಷ್ಟಪಡ್ತಿದ್ದಾರೆ. ಆದ್ರೆ ಮೊದಲು ಅವ್ರು ಕೊಟ್ಟ ಮ್ಯಾನಿಫೆಸ್ಟೋದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಅವರ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಆಗಿಲ್ಲ. ನರ್ಸ್ಗಳು ಮೊನ್ನೆವರೆಗೂ ಅವರ ಪೊಲೀಸ್ನವ್ರಿಗೆ ಅವರ ಟೆಂಟ್ಗಳೆಲ್ಲ ಕಿತ್ತು ಬಿಸಾಕ್ತಾರೆ. ಅವರ ಪರಿಸ್ಥಿತಿ ಏನಂತ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅವರು ಸ್ಲೋಗನ್ ಕೂಗ್ತಿದ್ರು, ನನಗೆ ಎಷ್ಟು ಹೊಟ್ಟೆ ಉರಿತಾ ಇತ್ತು. ಮೇಲೆ ಬಿಳಿ ಬಟ್ಟೆ, ಒಳಗೆ ಹಾರೆ ಹೊಟ್ಟೆ ಅಂತ. ಅಂದ್ರೆ ನಮ್ಮ ಪರಿಸ್ಥಿತಿ ಆಗಿದೆ. ನಮಗೆ ಸರಿಯಾಗಿ ಸಂಬಳಗಳು ಕೊಟ್ಟಿಲ್ಲ, ನಮ್ಮನ್ನ ಕಾಯಮೂಗೊಳಿಸ್ಲಿಕ್ಕೆ ಆಗ್ತಿಲ್ಲ. ಕೆಲವು ಸಾರಿ ಕಾಯಂಗೊಳಿಸೋಕ್ಕಾಗಲ್ಲ, ನೀವು ಆ ರೀತಿ ತಗೊಂಡಿರ್ತೀರಿ. ಆ ಕಾರಣದ ಅದಕ್ಕೆ ಅವರ ಕೆಲಸಕ್ಕೆ ಸರಿಯಾದ ಒಂದು ಪಗಾರ ಕೊಡಬೇಕಲ್ಲ. ಈ ತರ ಬೇಕಾದಷ್ಟು ಅಂಗನವಾಡಿ ಕಾರ್ಯಕರ್ತರು ಕೂಡ ಅದೇ ಮಾಡ್ತಾರೆ. ಈಗ ಸಮಸ್ಯೆಗಳಿಲ್ಲ ಅಂತಂದ್ರೆ ಅವ್ರು ಯಾಕಲ್ಲಿ ಬರ್ತಾರೆ? ಸರ್ಕಾರದ ಆದ್ಯ ಕರ್ತವ್ಯಗಳಿದೆ, ಇದನ್ನೆಲ್ಲನೂ ಮಾಡಬೇಕಾಗಿದೆ. ಅದರಲ್ಲಿ 6,400 ಸರ್ಕಾರಿ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರು ಯಾಕಿದ್ದಾರೆ? ಒಬ್ಬೊಬ್ಬರೇ. 6,400 ಶಾಲೆಗಳಲ್ಲಿ ಒಬ್ಬೊಬ್ಬರೇ ಇದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಈಗ ಹೊಡೆತ ಬೀಳ್ತಾ ಇದೆ. ಎಜಿ ರಿಪೋರ್ಟ್ ಅಲ್ಲಿ ಕೂಡ ಕಳವಳಕಾರಿ ಅಂಶಗಳು ಉಲ್ಲೇಖ ಆಗಿದೆ. ಸರ್ಕಾರಿ ಶಾಲೆಗಳಿಗೆ ಪ್ರವೇಶ ಪಡೆಯುವುದು ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿದೆ. ಯಾಕೆ? ಎಲ್ಲ ಸವಲತ್ತು ಸಿಕ್ಕಿದ್ರೆ ಮಾಡಬಾರ್ದಂತೇನಲ್ಲ, ಅಲ್ಲೇ ಹೋಗ್ತಾರೆ. ಸಿಗದೇ ಇದ್ದಾಗ, ಶಿಕ್ಷಕರಿಲ್ಲದೆ ಇದ್ದಾಗ, ತನ್ನ ಕೈಲಿ ಆಗದೇ ಇದ್ರೂ ಕೂಡ ಮಕ್ಕಳಿಗೆ ಓದಿಸಲೇಬೇಕು, ಫೀಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿಗೆ ಹೋಗ್ಬೇಕಾಗ್ತದೆ. ನಾವು ಅವರಿಗೆ ಸವಲತ್ತುಗಳು ಕೊಡೋದ್ರ ಬದಲು ನಾವು ಅವ್ರನ್ನ ಬೇರೆ ಶಾಲೆಗಳಿಗೆ ಹೋಗ್ಲಿಕ್ಕೆ ಅವ್ರನ್ನ ಪ್ರೇರೇಪಣೆ ಮಾಡ್ತಿದ್ದೀವಿ ಅನ್ನೋ ಅನಿಸ್ತದೆ. ನಾವು ವಸತಿ ಶಿಕ್ಷಣಗಳು ಏನ್ ಭಾಷಣ ಮಾಡಿದ್ದೆ, ಹೇಳಿದ್ದೆ. ಎಷ್ಟು ಇವತ್ತಿಗೂ ಕೂಡ ರೆಂಟೆಡ್ ಇದರಲ್ಲಿವೆ ಶಾಲೆಗಳು. ರೂರಲ್ ಅಲ್ಲಿ ಇರೋರು ಗೊತ್ತಾಗುತ್ತೆ, ಈ ಟೀಚರ್ ಇದರಿಂದ ಗೆದ್ದು ಬಂದಿರೋರಿಗೆ ಗೊತ್ತಾಗುತ್ತೆ ಅದೆಲ್ಲಾನು. ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ಮೊನ್ನೆ ಕೂಡ ಸಭೆ ಕರೆದಿದ್ದು, ಮುಖ್ಯಮಂತ್ರಿಗಳೇ ಕರೆದಿದ್ದು. ವಿರೋಧ ಪಕ್ಷ ನಾಯಕರೇ, ಒಂದ್ ನಿಮಿಷ. ಈ ಸಮಸ್ಯೆ 2 ವರ್ಷದಿಂದ ಇದೆ, ಮುಂಚೆಯಿಂದ ಇದೆಯಾ? ಸರ್ಕಾರ ಯಾರ್ದಿದೆ ಈಗ? ಅಲ್ಲಲ್ಲ, ಎಷ್ಟು ಟೈಮ್ ಆಯ್ತು? ಸರ್ಕಾರ ಯಾರ್ದಿದೆ? ಅಲ್ಲ, ಸರ್ಕಾರ ಬಂದು ಎಷ್ಟು ಟೈಮ್ ಆಯ್ತು? ನಿನ್ನೆ ಬಂದಿರ್ಬೋದು. ಆವಾಗ ನಿಮ್ಗೆ ಗೊತ್ತಾಗಿಲ್ಲ. ನೀವು ನಿನ್ನೆ ಬಂದಿರಬಹುದು, ಉತ್ತರ ಇವತ್ತು ಕೊಡಬೇಕು. ಸರ್ಕಾರ ಇರುವಾಗ ಈ ಪ್ರಶ್ನೆ ನೀವು ನಿನ್ನೆ ಬಂದಿರಬಹುದು, ಮೊನ್ನೆ ಯಾರಿದ್ರು ಪ್ರಶ್ನೆ ಅಲ್ಲ. ಇವತ್ತು ನೀವಿದ್ದೀರಿ, ಉತ್ತರ ಕೊಡಬೇಕು. ಎಲ್ಲರದ್ದು ಜವಾಬ್ದಾರಿ, ಹೊಣೆಗಾರಿಕೆ ಇದೆ. ಇಲ್ಲ, ಬರೀ ನಮ್ಮ ಸರ್ಕಾರ ಟೀಕೆ ಮಾಡೋದಲ್ಲಿ ಆಗಿದ್ರೆ ಅಲ್ಲಲ್ಲ, ಹಾಗಿದ್ರೆ ಇದರಲ್ಲಿ ಯಾಕೆ ನಿಮ್ದು ಹೇಳ್ಬೇಕಾಗಿತ್ತಲ್ಲ. ಎಲ್ಲ ಜವಾಬ್ದಾರಿ ನಮ್ಮದಲ್ಲ, ಇಂದಿನ ಸರ್ಕಾರದ ಜವಾಬ್ದಾರಿ ಇದೆ. ನಮ್ಮ ಫೇಲೂರ್ಗೆ ಇಂದಿನ ಸರ್ಕಾರ ಕಾರಣ. ಹೇಳಿ ಅಲ್ಲ, ಹೇಳಿ ಅದಕ್ಕೆ ಹೇಳಿ, ನಂದೇನು ಚಿಂತೆ ಇಲ್ಲ. ಹಂಗಿದ್ರೆ 40% ಸರ್ಕಾರ ಅಂತೇಳಿ ಹೇಳಿಸಿದ್ರಿ. ಈಗ ಯಾರ ಕೈಲಿ ಹೇಳಿಸಿದ್ರು ಅವರು ನಿಮ್ದು 60 ಅಂತಾರೆ, ಒಪ್ಕೊಳ್ತೀರಾ? ಇದನ್ನ ಯಾರ ಹತ್ರ ಹೇಳಿಲ್ಲ, ನಮ್ಮ ಹತ್ರ ಹೇಳಿಲ್ಲ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ನಿನ್ನೆ ಭೇಟಿ ಮಾಡಿ ಹೇಳಿದ್ದಾರೆ. ಇವತ್ತೇ ಇಲ್ಲಿದೆ, ನಿನ್ನೆ ಹೇಳಿರೋದು ಇದು.
ಸ್ವಾಮಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಚುನಾವಣೆಗಾಗಿ ಕೆಲವು ಘೋಷಣೆಗಳನ್ನು ಮಾಡಬೇಕಾಗ್ತದೆ ಜನರನ್ನು ಒಪ್ಪಿಸ್ಲಿಕ್ಕೆ. ಹಾಗಾಯ್ತು. ಆ ವಿಚಾರ ಲೋಕಾಯುಕ್ತಕ್ಕೂ ಹೋಯ್ತು. ಲೋಕಾಯುಕ್ತ ಆಗಲೇ ಕೊಟ್ಟಾಯ್ತು, ಇದಕ್ಕೆ ಯಾವುದು ಪುರಾವೆ ಇಲ್ಲ ಇದಲ್ಲ ಅಂತ. ಅದನ್ನು ಒಪ್ಪಲಿಕ್ಕಾಗಲ್ವಾ? ಈಗ 60 ಅಂತಾರೆ, ಅದಕ್ಕೆ ಪುರಾವೆ ಯಾವುದು ಬೇಕು ನಿಮಗೆ? ಅವರೇ ಹೇಳ್ತಿದಾರಲ್ಲ, ನಿಮಗೆ ಹೇಳ್ತಿದ್ದಾರೆ. ಈಗ ಅದರಿಂದಾಗಿ ನಮ್ಮ ಫೇಲ್ಯೂರ್ಗೆ ಇಂದಿನ ಸರ್ಕಾರ ಕಾರಣ ಅಂತ ಹೇಳಲಿಕ್ಕಾಗತ್ತಾ? ಇವತ್ತು ಇರ್ತಕ್ಕಂಥ ಸರ್ಕಾರ ಸಾಂದರ್ಭಿಕವಾದ ಉತ್ತರವನ್ನು ಕೊಡಬೇಕು. ಯಾಕೆಂತಂದ್ರೆ ಇದು ನಿನ್ನೆ ಅಷ್ಟೇ ನಡೆದಿರ್ತಕ್ಕಂಥ ಭಾಷಣದ ಮೇಲಿನ ವಿಚಾರ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು, ಒಂದು 15 ದಿವಸ ಆಯ್ತು. ನಾನು ಅಲ್ಲೂ ಕೂಡ ಪ್ರಶ್ನೆ ಮಾಡಿದೆ, ಮಕ್ಕಳಿಗೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಯೂನಿಫಾರ್ಮ್ ಕೊಡ್ತಾರೆ, ಶೂ, ಸಾಕ್ಸು, ಸೋಪು ಇತ್ಯಾದಿಗಳು ಒಂದು ಕಿಟ್ ಕೊಡ್ತಾರೆ. 6 ತಿಂಗಳ ಹಿಂದೆ ಒಂದು ಪ್ರಶ್ನೆ, ಇನ್ನೇನು 2 ತಿಂಗಳಲ್ಲಿ ಎಲ್ಲ ಕೊಡ್ತೀವಿ ಅಂತೇಳಿ ಕೂಡ ಆಯ್ತು. ಮೊನ್ನೆ ಸಭೆ ನಡೆದಾಗಲೂ ಕೂಡ ಕೊಟ್ಟಿರಲಿಲ್ಲ. ಅಕಾಡೆಮಿಕ್ ಇಯರ್ ಮುಗಿದೋಗ್ತಾ ಇದೆ. ಈಗ ಮಾರ್ಚ್ನಲ್ಲಿ ಅಕಾಡೆಮಿಕ್ ಇಯರ್ ಮುಗ್ದೋಗುತ್ತೆ. ನೀವು ಯಾವಾಗ ಕೊಡ್ತೀರಿ? ಅವ್ರ ಮನೆ ಕಳಿಸ್ತೀರಾ ವರ್ಷಕ್ಕೆ ಅಂತೇಳಿ? ನ್ಯೂನ್ಯತೆಗಳು ಎಷ್ಟಿವೆ? ಇದೆಲ್ಲ ಪ್ರಶ್ನೆಗಳಿಲ್ವಾ? ವಿಶ್ವವಿದ್ಯಾನಿಲಯಗಳಲ್ಲಿ ಸಾವಿರಾರು ಸಂಖ್ಯೆ ಅರೆಕಾಲಿಕ ಉಪನ್ಯಾಸಕರು ದಶಕಗಳಿಂದ ಅತ್ಯಂತ ಕಡಿಮೆ ವೇತನ ಹಾಗೂ ಸೇವಾ ಭದ್ರತೆಗಳಿಲ್ಲದೆ ಕರ್ತವ್ಯ ನಿರ್ವಹಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಇದೆ. ಇದ್ರೂ ಕೂಡ ಅಲ್ಲ, ನಾನು ಈಗ ತಾನೇ ಶುರು ಮಾಡಿರೋದು ಅಲ್ಲ. ಅದೇ ಮತ್ತೆ ಅದನ್ನ ಸರಿ ಮಾಡಿಸೋದು ಅವ್ರ ಕೆಲಸ ಅಲ್ಲ. ಭೋಜೇಗೌಡರು, ನಾರಾಯಣ ಸ್ವಾಮಿ ಅವರೇ, ಭೋಜೇಗೌಡರು ನಿಮಗೆ ಹಿಂಟ್ ಕೊಡ್ತಾ ಇರೋದು. ಉತ್ತರ ಹೇಳಕ್ಕೂ 3 ದಿವಸ ಅವ್ರು ಅಲ್ಲಿ ನೋಡ್ತಿದ್ದಾರೆ, ನಾನು ಇಲ್ಲಿ ನೋಡ್ತಿದ್ದೀನಿ. ಅದೇ ಅವ್ರು ನಿಮಗೆ ಹಿಂಟ್ ಕೊಡ್ತಾ ಇರೋದು. ನಾನು ಬೇರೆದನ್ನ ನಂಬೋದಕ್ಕಿಂತ ನನ್ನನ್ನು ನಾನು ಮೊದಲು ನಂಬಬೇಕಲ್ಲ, ಅದಕ್ಕೆ ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ ನಾನು. ಆಯ್ತು, ಅದರಲ್ಲಿ ಇದೆಲ್ಲ ಗೊತ್ತಿದ್ರು ಕೂಡ ಸಭಾಪತಿಗಳ ಇದು ಕರೆಕ್ಟ್ ಇದೆ, ಕ್ಲಾಕ್ ಕರೆಕ್ಟ್. ನಮ್ಮ ಸಭಾಪತಿಗಳ ಕ್ಲಾಕ್ ಕರೆಕ್ಟ್ ಇದೆ ಅಂತ. ಅಲ್ಲ ಅವ್ರು ಹೇಳಿದ್ದು ನಮ್ ಟೈಮ್ ಸರಿ ಇದೆ, ನಿಮ್ ಟೈಮ್ ಸರಿ ಇಲ್ಲ ಅಂತ. ನೋಡಿ, ಅಲ್ಲ ಯಾರಿಗೇನೇ ಇದ್ರು ಹಣೆ ಬರಹ ತಲೆ ಬರಹ ಸರಿ ಇರ್ಬೇಕಂತೆ, ಅದು ನಿಮ್ಮ ಹಣೆ ಮೇಲೆ ಇರೋದು. ನಮ್ಮ ವಾಚು ಸರಿ ಇದೆ, ನಿಮ್ಮ ವಾಚು ನಿಂತಿದೆ. ಯಾಕಂದ್ರೆ ಇಲ್ಲ, ನಮಗೆ ಕಾಣೋದು ಸರಿ ಇದೆ, ನಿಮಗೆ ಕಾಣೋದು ಸರಿ ಇಲ್ಲ. ನಮಗೆ ಕಾಣೋದು ಸರಿ ಇದೆ, ನಿಮಗೆ ಕಾಣೋದು ಸರಿ ಇಲ್ಲ. ಅದಕ್ಕೆ ನೀವು ಸರಿಪಡಿಸ್ಕೊಳ್ಳಿ. ನಿಮ್ ಟೈಮ್ ನಲ್ಲಿ ಔಟ್ ಟೈಮ್ ಚೆನ್ನಾಗಿದೆ. ಅಲ್ಲ, ನಾನ್ ನೋಡ್ತಾ ಇರೋದು ಸರಿ ಇದೆ, ಹಾಗಾಗಿ ತೊಂದರೆ ಇಲ್ಲ. ಸಭಾಪತಿ ಪೀಠ ಸರಿ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ನೋಡಿ, ಇಷ್ಟರ ಮಧ್ಯದಲ್ಲಿ 9 ವಿವಿಗಳನ್ನ ಮುಚ್ಚಬೇಕು ಅಂತೇಳಿ ತೀರ್ಮಾನಕ್ಕೆ ಬರೋದು ಸರ್ಕಾರ ಎಷ್ಟು ಸರಿ? ಈ ಕೀರ್ತಿ ನಿಮಗೆ ಯಾಕೆ ಅಪಕೀರ್ತಿಯಾಗಿ ನಿಮ್ಮ ಮೇಲೆ ಬರಬಾರದು? ನಾವು ಉತ್ತೇಜನ ಕೊಡಬೇಕೇ ಹೊರತು ಹಣ ಇಲ್ಲ ಅಂತೇಳಿ ಮುಚ್ಚೋದು ಸರಿಯಲ್ಲ. ಯಾಕೆಂದ್ರೆ ವಿದ್ಯಾಸಂಸ್ಥೆಗಳು ವ್ಯಾಪಾರ ಕೇಂದ್ರಗಳಲ್ಲ. ಅಲ್ಲಿ ದೇಶದ ಭವಿಷ್ಯವನ್ನ
ಸೃಷ್ಟಿ ಮಾಡ್ತಕ್ಕಂಥ ಸಂಸ್ಥೆಗಳು. ಆದ್ರಿಂದ ಅವುಗಳನ್ನು ಮುಚ್ಚೋದು ಸರಿಯಲ್ಲ. ಪ್ರಾಂತೀಯ ಸಮತೋಲನಕ್ಕೆ ಪಡುತ್ತಿರುವ ಪರಿಶ್ರಮ, ರಾಜ್ಯದ ಹಳೆ ವಿವಿಗಳಲ್ಲಿ ಪಿಂಚಣಿಗೂ ಕಾಸಿಲ್ಲ. ಅಲ್ಲಿ ಕುಲಪತಿಗಳ ನೇಮಕದಲ್ಲಿ ವಿಳಂಬ ಆಗ್ತಾ ಇದೆ. ಶಿಕ್ಷಕರ ಹುದ್ದೆ ಭರ್ತಿ ಮಾಡಲು ಹಾಗೂ ಶೀತಲ ಶಾಲೆಯ ಕಟ್ಟಡಗಳನ್ನು ದುರಸ್ತಿ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಯಾಕೆ? ಕೊರತೆ. ಮತ್ತೆ ಇಲ್ಲಿ ಹೇಳ್ತೀರಿ ರಾಜ್ಯದಲ್ಲಿ ಬಹಳ ಸುಸ್ಥಿತಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಇದೆ ಅಂತ. ಇದು ಯಾವ ತರ ಖ್ಯಾತಿ ಇದು? ನಾನು ಅವ್ರನ್ನೇ ನೋಡ್ತಿರೋದು. ಕೆಲವು ಸಾರಿ ಅಲ್ಲ, ನನ್ನ ಏಜ್ ಪ್ರಕಾರ ನನಗೆ ಸ್ವಲ್ಪ ಈ ಕಡೆ ಒಂದೇ ಕಡೆ ನೋಡ್ತಿದ್ರೆ ಕತ್ತು ನೋವು ಬರ್ತದ. ಈಗ ತಿರುಗಿದ ತಕ್ಷಣ ನೀವೇ ಕಾಣ್ತೀರಿ, ನೀವು ತಿಳ್ಕೊಳ್ತೀರಿ ನನ್ನೇ ನೋಡ್ತಾವನೆ ಅಂತ. ನಾನು ದಯವಿಟ್ಟು ತಿಳ್ಕೊಬೇಡಿ, ನಾನು ನಿಮ್ಮನ್ನು ನೋಡ್ತಿಲ್ಲ. ಆವಾಗ ಈ ಕಡೆ ತಿರ್ಕೊಳ್ತೀನಿ ಅಷ್ಟೇ. ನಿಮ್ದು ಹಳೆ ಸಂಬಂಧ